ಕೊಪ್ಪಳ ಟೈಮ್ಸ್ಗೆ ಸ್ವಾಗತ. ನಮ್ಮ ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ. ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತದೆ. ಸರ್ಕಾರಿ ನೌಕರರ ಕನಿಷ್ಠ ವೇತನ 34,560 ರೂಪಾಯಿಗೆ ಏರಿಕೆಯಾಗಿದೆ. 8ನೇ ವೇತನ ಆಯೋಗದ ಘೋಷಣೆಗಾಗಿ ಕೇಂದ್ರ ಸರ್ಕಾರಿ ನೌಕರರು ಬಹಳ ದಿನಗಳಿಂದ ಕಾಯುತ್ತಿದ್ದಾರೆ. ಕಾರ್ಮಿಕ ಸಂಘಟನೆಗಳು ಮುಂದಿನ ವೇತನ ಆಯೋಗಕ್ಕಾಗಿ ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡುತ್ತಿವೆ. ಅಲ್ಲದೆ ಮಾಹಿತಿ ಪ್ರಕಾರ ಸರ್ಕಾರದಿಂದ 8ನೇ ವೇತನ ಆಯೋಗದ ಅನುಷ್ಠಾನದ ಕರಡು ಜನವರಿ 1, 2026 ಸಿದ್ಧವಾಗಲಿದೆ. ಇದರ ಸಿದ್ಧತೆ ಕೂಡ ನಡೆಯುತ್ತಿದೆ. 8ನೇ ವೇತನ ಆಯೋಗದಲ್ಲಿ ಹಲವು ಬದಲಾವಣೆಗಳಾಗಬಹುದು ಎಂದು ಹೇಳಲಾಗುತ್ತಿದೆ. ಸಾಮಾನ್ಯವಾಗಿ ವೇತನ ಆಯೋಗಗಳನ್ನು 10 ವರ್ಷಗಳಿಗೊಮ್ಮೆ ರಚಿಸಲಾಗುತ್ತಿದೆ. 7ನೇ ವೇತನ ಆಯೋಗವನ್ನು 2014ರಲ್ಲಿ ಅಧಿಸೂಚನೆ ಹೊರಡಿಸಲಾಗಿದ್ದು 2016ರಲ್ಲಿ ಜಾರಿಗೆ ಬಂದಿದೆ. ಆ ಲೆಕ್ಕದ ಪ್ರಕಾರ 8ನೇ ವೇತನ ಆಯೋಗವು 2026ರಲ್ಲಿ ಜಾರಿಗೆ ಬರಬೇಕು. ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತರಲು 1.5 ವರ್ಷದಿಂದ 2.5 ವರ್ಷಗಳು ಬೇಕಾಗುವುದರಿಂದ ಈಗಲೇ ಸಿದ್ಧತೆಗಳನ್ನು ಪ್ರಾರಂಭಿಸಿದರೆ ಮಾತ್ರ 2026ರ ವೇಳೆಗೆ ಅದನ್ನು ಜಾರಿಗೆ ತರಬಹುದು. ಇದಕ್ಕಾಗಿಯೇ ಸಂಘಗಳು ಸರ್ಕಾರದ ಮೇಲೆ ನಿರಂತರವಾಗಿ ಒತ್ತಡ ಹೇರುತ್ತಿವೆ. 8ನೇ ವೇತನ ಆಯೋಗ ಜಾರಿಯಾದಾಗ ನೌಕರರ ವೇತನದಲ್ಲಿ ಭಾರೀ ಬದಲಾವಣೆಯಾಗಲಿದೆ. ಮೂಲ ವೇತನ ಮತ್ತು ಭತ್ಯೆಗಳಲ್ಲಿ ಉತ್ತಮ ಏರಿಕೆಯಾಗಲಿದೆ. ಪಿಂಚಣಿದಾರರ ಪಿಂಚಣಿಯಲ್ಲಿಯೂ ಹೆಚ್ಚಳವಾಗಬಹುದು ಎಂದು ಹೇಳಲಾಗುತ್ತಿದೆ. 7ನೇ ವೇತನ ಆಯೋಗವನ್ನು ರಚಿಸಿದಾಗ ಮೂಲ ವೇತನವನ್ನು ನಿರ್ಧರಿಸುವ ಅಂಶವನ್ನು 3.68ಕ್ಕೆ ಹೆಚ್ಚಿಸಬಹುದು ಎಂದು ನೌಕರರ ಸಂಘಗಳು ಒತ್ತಾಯಿಸಿದ್ದವು. ಆದರೆ ಅಂದು ಸರ್ಕಾರ ಫಿಟ್ಮೆಂಟ್ ಅಂಶವನ್ನು 2.57 ನಿಗದಿಪಡಿಸಿತ್ತು. ಕನಿಷ್ಠ ವೇತನವನ್ನು 18,000ಕ್ಕೆ ಹೆಚ್ಚಿಸಲಾಗಿತ್ತು. 6ನೇ ವೇತನ ಬಾಂಡ್ಗೆ ಹೋಲಿಸಿದರೆ 7ನೇ ವೇತನ ಬಾಂಡ್ನಲ್ಲಿ ಫಿಟ್ಮೆಂಟ್ ಅಂಶವನ್ನು ಆಧರಿಸಿ ತಿಂಗಳಿಗೆ 18,000 ಕನಿಷ್ಠ ವೇತನ, ಕನಿಷ್ಠ ಪಿಂಚಣಿ 9,000 ರೂಪಾಯಿ, ಗರಿಷ್ಠ ಪಿಂಚಣಿ 2,50,000 ರೂಪಾಯಿಗೆ ಏರಿಕೆಯಾಗಿದೆ. 8ನೇ ವೇತನ ಆಯೋಗವು 2026ರಲ್ಲಿ ಜಾರಿಗೆ ಬರಬಹುದು ಎಂದು ಹೇಳಲಾಗುತ್ತಿದೆ. ಹೀಗಾದರೆ ಸರ್ಕಾರವು ಫಿಟ್ಮೆಂಟ್ ಅಂಶವನ್ನು 3.68ಕ್ಕೆ ಹೆಚ್ಚಿಸಬಹುದು. ಆಗ ಕನಿಷ್ಠ ವೇತನ 18,000ದಿಂದ 34,560 ರೂಪಾಯಿಗೆ ಏರಬಹುದು. ಇದಲ್ಲದೆ ಗರಿಷ್ಠ ವೇತನ ಕೂಡ 2.5 ಲಕ್ಷದಿಂದ 4.8 ಲಕ್ಷಕ್ಕೆ ಏರಿಕೆಯಾಗಲಿದೆ. 8ನೇ ವೇತನ ಆಯೋಗ ಜಾರಿಯಾದರೆ ಇತರ ಭತ್ಯೆಯಲ್ಲೂ ಭಾರೀ ಏರಿಕೆಯಾಗಲಿದೆ. ಹಣದುಬ್ಬರದಿಂದ ಬಳಲುತ್ತಿರುವ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಇದು ದೊಡ್ಡ ಪರಿಹಾರವನ್ನು ನೀಡುತ್ತದೆ. ಈ ವಿಡಿಯೋವು ಮಾಹಿತಿಗೋಸ್ಕರ ಮಾಡಲಾಗುತ್ತಿದೆ. ಇದರ ಎಲ್ಲ ಅಂಶಗಳು ಜಾರಿಗೆ ಬರುವುದು ಸರ್ಕಾರದ ವೆಬ್ಸೈಟ್ನಲ್ಲಿ ನೋಡಬೇಕೆಂದು ಹೇಳಲಾಗುತ್ತಿದೆ.